ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಎರಡು ಸುನ್ನಿ ಮುಸ್ಲಿಂ ದೇಶಗಳು, ಕಚ್ಚಾ ತೈಲ ಸಂಪತ್ಭರಿತವಾದ ದೇಶಗಳು, ವಿಶ್ವದ ಪ್ರವಾಸಿಗಳನ್ನು ಸೆಳೆಯುವ ದೇಶಗಳು. ಹೌದು, ಗಲ್ಫಿನ ಪ್ರಭಾವಿ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಮತ್ತು UAE ಮಧ್ಯೆ ಈಗ ಸಂಘರ್ಷ ಮತ್ತಷ್ಟು ಜಾಸ್ತಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಸ್ಲಿಮರ ಪರ ಧ್ವನಿ ಎತ್ತುತ್ತಿರುವ ಈ ರಾಷ್ಟ್ರಗಳೇ ಈಗ ಕಚ್ಚಾಟಕ್ಕೆ ಇಳಿದಿವೆ. ಈಗ ಈ ಕಿತ್ತಾಟ ಜಾಸ್ತಿಯಾಗಿದ್ದು ಯಾಕೆ ಅಂತಂದರೆ, ಯಮನ್ ಮೇಲೆ ಸೌದಿ ಅರೇಬಿಯಾ ಮಾಡಿದ ಏರ್ ಸ್ಟ್ರೈಕ್. ಡಿಸೆಂಬರ್ ಕೊನೆಯಲ್ಲಿ ಯಮನ್ನ ಮಕಲ್ಲಾ ನಗರದ ಮೇಲೆ ಸೌದಿ ಅರೇಬಿಯಾ ಏರ್ ಸ್ಟ್ರೈಕ್ ಮಾಡಿತ್ತು. ಏರ್ ಸ್ಟ್ರೈಕ್ ಮಾಡಿದ ನಂತರ ಯಮನ್ ಪ್ರತ್ಯೇಕವಾದಿಗಳಿಗೆ ಬೆಂಬಲ ನೀಡ್ತಾ ಇರೋದು ಅತ್ಯಂತ ಅಪಾಯಕಾರಿ ಅಂತ UAEಗೆ ಎಚ್ಚರಿಕೆ ನೀಡಿದ್ದು, ಈಗ ಎರಡೂ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಹಾಳಾಗಿದೆ. ಯಮನ್ನಲ್ಲಿ ಆಂತರಿಕ ಸಂಘರ್ಷವಿದ್ದು ಅಲ್ಲಲ್ಲಿ ಬಂಡುಕೋರರು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಯಮನ್ನ ಕೆಲ ಪ್ರದೇಶಗಳು ಸರ್ಕಾರದ ನಿಯಂತ್ರಣದಲ್ಲಿದ್ದರೆ ಕೆಲ ಪ್ರದೇಶಗಳು ಬಂಡುಕೋರರ ನಿಯಂತ್ರಣದಲ್ಲಿದೆ. ಅಲ್ಲಿನ ಸರ್ಕಾರವನ್ನು ವಿಶ್ವ ಗುರುತಿಸಿದ್ರಿಂದ ಇದಕ್ಕೆ ಸೌದಿ ಅರೇಬಿಯಾ ಬೆಂಬಲವನ್ನು ನೀಡ್ತಾ ಇದೆ. ಆದರೆ ಯಮನ್ನಲ್ಲಿರೋ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅಥವಾ STC ಹೆಸರಿನ ರಾಜಕೀಯ ಸಂಘಟನೆ 2017 ರಚನೆಯಾಗಿದ್ದು, ಈ ಸಂಘಟನೆ ದಕ್ಷಿಣ ಯಮನ್ನಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಈ ಸಂಘಟನೆಗೆ UAE ಬೆಂಬಲ ನೀಡ್ತಾ ಇದೆ. ಈ STCಗೆ ಬಲ ತುಂಬಲು UAE ಶಸ್ತ್ರಾಸ್ತ್ರಗಳನ್ನು ಯಮನ್ನ ಮುಕಲ್ಲಾ ಬಂದರಿಗೆ ಕಳುಹಿಸಿಕೊಟ್ಟಿತ್ತು. ಈ ವಿಚಾರ ತಿಳಿದ ಬೆನ್ನಲ್ಲೇ ಸೌದಿ ಅರೇಬಿಯಾ ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟ ಮುಕಲ್ಲಾ ನಗರದ ಮೇಲೆ ಬಾಂಬ್ ದಾಳಿ ನಡೆಸಿ UAEಗೆ ಎಚ್ಚರಿಕೆಯನ್ನು ನೀಡಿದೆ. UAE ಮತ್ತು ಸೌದಿ ಅರೇಬಿಯಾ ಯಮನ್ ವಿಚಾರದಲ್ಲಿ ಮಾತ್ರವಲ್ಲ, ಬೇರೆ ದೇಶಗಳ ಆಂತರಿಕ ವಿಚಾರದಲ್ಲೂ ಕೈ ತೋರಿಸಿದೆ. ಮುಖ್ಯವಾಗಿ ಸುಡಾನ್ನಲ್ಲಿರುವ ಸೇನೆಗೆ ಸೌದಿ ಅರೇಬಿಯಾ ಬೆಂಬಲ ನೀಡಿದರೆ ಅಲ್ಲಿನ ರ್ಯಾಪಿಡ್ ಸಪೋರ್ಟ್ ಫೋರ್ಸಿಗೆ UAE ಬೆಂಬಲವನ್ನು ನೀಡ್ತಾ ಇದೆ. ಸೌದಿ ಅರೇಬಿಯಾ ಸಿರಿಯಾದ ನೂತನ ಅಧ್ಯಕ್ಷ ಅಹಮದ್ ಶರಾಗೆ ಬೆಂಬಲವನ್ನು ನೀಡ್ತಾ ಇದೆ. ಈ ಅಹಮದ್ ಶರಾ ಯಾರಪ್ಪ ಅಂತಂದರೆ, ಈ ಹಿಂದೆ ಅಹಮದ್ ಶರಾವನ್ನು ಅಮೇರಿಕ ಉಗ್ರ ಪಟ್ಟವನ್ನು ಕಟ್ಟಿತ್ತು. ಅಷ್ಟೇ ಅಲ್ಲದೆ $10 ಮಿಲಿಯನ್ ಬಹುಮಾನವನ್ನು ಸಹ ಘೋಷಿಸಿತ್ತು. ಅಲ್-ಖೈದಾ ಜೊತೆ ಸಂಬಂಧ ಹೊಂದಿರುವ ಸಿರಿಯನ್ ಭಯೋತ್ಪಾದಕ ನಾಯಕ ಅಂತ ಅಮೇರಿಕ ಕರೆದಿತ್ತು. ಇನ್ನೊಂದು ಕಡೆ UAE ಸಿರಿಯಾದಲ್ಲಿ ಇರುವ ಪ್ರತ್ಯೇಕವಾದಿ ಡ್ರೋಜ್ ಸಂಘಟನೆಗೆ ನೆರವು ನೀಡ್ತಾ ಇದೆ. ಸೊಮಾಲಿಯಾದಲ್ಲಿ ಅಲ್ಲಿನ ಸರ್ಕಾರಕ್ಕೆ ಸೌದಿ ಅರೇಬಿಯಾ ಬೆಂಬಲವನ್ನು ನೀಡ್ತಾ ಇದ್ದರೆ, ಮತ್ತೊಂದು ಕಡೆ ಹಿಂದುಗಡೆಯಿಂದ ಸೊಮಾಲಿಲ್ಯಾಂಡ್ ಹೋರಾಟಕ್ಕೆ UAE ಬೆಂಬಲವನ್ನು ನೀಡ್ತಾ ಇದೆ. ಬಹಳ ಮುಖ್ಯವಾಗಿ ಇಸ್ರೇಲ್ ವಿಚಾರದಲ್ಲಿ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ವಿರೋಧಿ ಧೋರಣೆಗಳನ್ನು ಪಾಲಿಸಿಕೊಂಡು ಬರ್ತಾ ಇದೆ. ಆದರೆ UAE ಇಸ್ರೇಲ್ ಜೊತೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದೆ. ಮುಖ್ಯವಾಗಿ ಎರಡೂ ದೇಶಗಳು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿಕೊಂಡಿದೆ. ಅಷ್ಟೇ ಅಲ್ಲದೆ ಇಸ್ರೇಲ್ ಸರ್ಕಾರದ ರಕ್ಷಣಾ ಕಂಪನಿ ಅಬುಧಾಬಿಯಲ್ಲಿ ತನ್ನ ಘಟಕವನ್ನು ಸಹ ತೆರೆದಿದೆ. ಇನ್ನೊಂದು ಕಡೆ ಇಸ್ರೇಲ್ ವಿರುದ್ಧ ಉತ್ತಮ ಸಂಬಂಧ ಇಲ್ಲದೇ ಇದ್ದರೂ ಇರಾನ್ ವಿರೋಧಿ ಧೋರಣೆಯನ್ನು ಹೊಂದಿಕೊಂಡೇ ಬಂದಿದೆ. ಆದರೆ ಪ್ರತ್ಯೇಕ ಪ್ಯಾಲೆಸ್ತೈನ್ ರಾಷ್ಟ್ರಕ್ಕೆ ಸೌದಿ ಅರೇಬಿಯಾ ಬೆಂಬಲವನ್ನು ನೀಡ್ತಾ ಇದೆ. ಹಾಗೆ ನೋಡಿದರೆ UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಮತ್ತು ಸೌದಿ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸಂಬಂಧ ಬಹಳ ಚೆನ್ನಾಗಿತ್ತು. ಆರಂಭದಲ್ಲಿ ಸಲ್ಮಾನಿಗೆ ಜಾಯದ್ ಮಾರ್ಗದರ್ಶಕರಾಗಿದ್ರು ಅಂತ ವರದಿಗಳು ಹೇಳ್ತಾ ಇದ್ವು. ಆದರೆ ಈಗ ಇವರಿಬ್ಬರ ಮಧ್ಯೆ ಸಂಬಂಧ ಹಳಸಿದೆ. ಎರಡೂ ದೇಶಗಳ ಸಂಬಂಧ ಹಾಳಾಗಲು ಮುಖ್ಯ ಕಾರಣ ಆರ್ಥಿಕ ಸ್ಪರ್ಧೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಾನೇ ಸೂಪರ್ ಪವರ್ ಆಗಬೇಕೆಂಬ ಆಕಾಂಕ್ಷೆ ಈ ಎರಡೂ ದೇಶಗಳಿದೆ. ಅಷ್ಟೇ ಅಲ್ಲದೆ ಕಚ್ಚಾ ತೈಲದ ಆದಾಯ ಶಾಶ್ವತವಾಗಿ ಸಿಗಲ್ಲ ಅನ್ನೋದು ಗೊತ್ತಿದೆ. ಈ ಕಾರಣಕ್ಕಾಗಿ ವಿಶ್ವವನ್ನು ಸೆಳೆಯಲು ಈ ಎರಡೂ ದೇಶಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರಿ ಪ್ರಮಾಣದ ಹೂಡಿಕೆಯನ್ನು ಮಾಡಿವೆ. ಸೌದಿ ಅರೇಬಿಯಾ ಡೇಟಾ, ಕ್ರೀಡೆ, ಹೆಲ್ತಿಗೆ ಬಹಳಷ್ಟು ಹಣವನ್ನು ಹೂಡಿಕೆ ಮಾಡಿದರೆ, UAE ಮೂಲ ಸೌಕರ್ಯ, ಫೈನಾನ್ಷಿಯಲ್ಗೆ ಬಹಳಷ್ಟು ಹಣವನ್ನು ಹೂಡಿಕೆ ಮಾಡಿದೆ. ಅದರಲ್ಲೂ ದುಬೈ ಮತ್ತು ಅಬುಧಾಬಿಯನ್ನು ಅಂತಾರಾಷ್ಟ್ರೀಯ ನಗರಗಳಿಗೆ ಕಡಿಮೆ ಇಲ್ಲ ಅನ್ನುವಂತೆ ನಿರ್ಮಾಣ ಮಾಡಿದೆ. UAEಗೆ ಹೋಲಿಸಿದರೆ ಸೌದಿ ಅರೇಬಿಯಾದ ಗಾತ್ರ ದೊಡ್ಡದು. ಜನಸಂಖ್ಯೆಯನ್ನು ನೋಡಿದರೆ ಸೌದಿ ಅರೇಬಿಯಾದಲ್ಲಿ ಒಟ್ಟು 3.5 ಕೋಟಿ ಜನರಿದ್ದಾರೆ. ಈ ಪೈಕಿ ಸುಮಾರು 2 ಕೋಟಿ ಮೂಲ ಸೌದಿಯವರೇ ಆಗಿದ್ದಾರೆ. UAEಯಲ್ಲಿ ಒಟ್ಟು 1.1 ಕೋಟಿ ಜನರಿದ್ದಾರೆ. ಈ ಪೈಕಿ ಸುಮಾರು 10 ಲಕ್ಷ ಮಂದಿ UAEಯವರು ಆಗಿದ್ದರೆ ಉಳಿದವರೆಲ್ಲ ವಿದೇಶಿಯರು. ಈ ಕಾರಣಕ್ಕೆ UAE ಮುಸ್ಲಿಂ ಮೂಲಭೂತವಾದವನ್ನು ಒಪ್ಪುತ್ತಾ ಇಲ್ಲ. ಕಚ್ಚಾ ತೈಲ ನಿಕ್ಷೇಪ ಎಷ್ಟಿದೆ ಅಂತ ನೋಡುವುದಾದರೆ, ಸೌದಿ ಅರೇಬಿಯಾ 267 ಬಿಲಿಯನ್ ಬ್ಯಾರೆಲ್ ಹೊಂದಿದರೆ
UAE 113 ಬಿಲಿಯನ್ ಬ್ಯಾರೆಲ್ ತೈಲ ನಿಕ್ಷೇಪವನ್ನು ಹೊಂದಿದೆ. ರಕ್ಷಣಾ ಬಜೆಟ್ ನೋಡುವುದಾದರೆ 2024-25ರಲ್ಲಿ $70 ಬಿಲಿಯನ್ ಹಣವನ್ನು ಸೌದಿ ಅರೇಬಿಯಾ ಮೀಸಲಿಟ್ಟರೆ UAE $22 ಬಿಲಿಯನ್ ಹಣವನ್ನು ಮೀಸಲಿಟ್ಟಿದೆ. ಈ ಎಲ್ಲ ಹೋಲಿಕೆ ನೋಡಿದಾಗ UAE ಸೌದಿಯನ್ನು ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಗಲ್ಫಿನಲ್ಲಿ ಯಾರು ಪವರ್ಫುಲ್ ಅನ್ನೋ ವಿಚಾರಕ್ಕೆ ಎರಡೂ ದೇಶಗಳ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಈ ಎರಡೂ ದೇಶಗಳು ನೇರವಾಗಿ ಕಿತ್ತಾಟ ಮಾಡ್ತಾ ಇಲ್ಲ, ಬೇರೆ ದೇಶಗಳ ಆಂತರಿಕ ವಿಚಾರದಲ್ಲಿ ಭಾಗಿಯಾಗುವ ಮೂಲಕ ಪರಸ್ಪರ ಹೋರಾಟ ನಡೆಸ್ತಾ ಇದೆ. ಎರಡೂ ದೇಶಗಳಿಗೆ ಪ್ರವಾಸೋದ್ಯಮ ದೊಡ್ಡ ಆದಾಯ. ಸೌದಿ ಅರೇಬಿಯಾ ಮತ್ತು UAEಗೆ ತಾವು ಪರಸ್ಪರ ಕಾದಾಟ ನಡೆಸಿದರೆ ನಮಗೆ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಿದೆ. ಹೀಗಾಗಿ ಸದ್ಯ ಎರಡೂ ದೇಶಗಳು ಪರಸ್ಪರ ನೇರವಾಗಿ ಕಾದಾಟ ನಡೆಸುವುದು ಸಾಧ್ಯತೆ ಬಹಳ ಕಡಿಮೆ ಇದೆ. ಆದರೆ ಎರಡೂ ದೇಶಗಳು ರಕ್ಷಣಾ ಬಜೆಟನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸ್ತಾ ಇದೆ. ಹೀಗಾಗಿ ಮುಂದೆ ಎರಡೂ ದೇಶಗಳ ಮಧ್ಯೆ ಕಾದಾಟ ನಡೆಯಲ್ಲ ಅಂತ ಹೇಳುವುದು ಬಹಳ ಕಷ್ಟ. ಧನ್ಯವಾದಗಳು.